ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಇವತ್ತೊಂದು ಅದ್ಭುತವಾದ ಕಥೆಯನ್ನ ನಿಮ್ಮ ಮುಂದೆ ಹೇಳೋದಿಕ್ ಬಂದಿದ್ದೇವೆ. ಬಹುಶಃ ಬಹುತೇಕರಿಗೆ ಈಗ ನಾವು ಹೇಳೋ ವಿಷಯ ಗೊತ್ತಿರೋದು ಅನುಮಾನವೇ. ಆತ್ಮಿಕರೇ, ಈಗಾಗ್ಲೇ ನಮ್ ಚಾನೆಲ್ ನಲ್ಲೇ ತರುಣ್ ಬಗ್ಗೆ ಆಗ್ಲಿ, ಸೋನಲ್ ಬಗ್ಗೆ ಆಗ್ಲಿ, ಅಷ್ಟೇ ಯಾಕೆ ದಿವಂಗತ ನಟ ಸುಧೀರ್ ಬಗ್ಗೆಯೂ ಅವರ ಜೀವನ ಕಥೆಯನ್ನ ಎಳೆ ಎಳೆಯಾಗಿ ಹೇಳೋ ಕೆಲಸ ಮಾಡಿದ್ದೇವೆ. ನಮ್ಮ ಚಾನೆಲ್ ನ ಪ್ಲೇ ಲಿಸ್ಟ್ ನಲ್ಲಿ ಸಾಕಷ್ಟು ವಿಡಿಯೋ ಇದೆ. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ನೋಡಬಹುದು. ಈಗ ನಟ ತರುಣ್ ಅವರ ತಾಯಿ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲದ ಕಥೆಯೊಂದನ್ನ ಹೇಳ್ತಾ ಹೋಗ್ತೀವಿ. ತರುಣ್ ತಾಯಿ ಒಬ್ಬ ಅದ್ಭುತ ನಟಿ, ಒಂದು ನಾಟಕ ತಂಡವನ್ನೇ ಮುನ್ನಡೆಸಿದಂತ ಗಟ್ಟಿಗಿತ್ತಿ. ಅಷ್ಟೇ ಯಾಕೆ 30-40 ಜನರ ಬದುಕಿಗೆ ಬೆಳಕಾದವರು. ತರುಣ್ ಹಿನ್ನೆಲೆ ಗೊತ್ತು, ಸುಧೀರ್ ಅವರ ಹಿನ್ನೆಲೆಯೂ ಗೊತ್ತು. ಆದ್ರೆ ಸುಧೀರ್ ಅವರ ತಾಯಿ ಮಾಲತಿ ಅವರ ಹಿನ್ನೆಲೆ ಯಾರೊಬ್ರಿಗೂ ಗೊತ್ತಿಲ್ಲ. ತಾವು ಎಷ್ಟೇ ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಯಾವತ್ತೂ ಯಾರ ಮುಂದೆ ಹೇಳ್ಕೊಂಡವರಲ್ಲ. ತರುಣ್ ತಾಯಿ ಮಾಲತಿ ಅವರ ಲವ್ ಸ್ಟೋರಿ ಜೊತೆಗೆ SSLC ಹುಡುಗಿ ಬಣ್ಣದ ಲೋಕಕ್ಕೆ ಬಂದಿದ್ ಹೇಗೆ, ಸುಧೀರ್ ಜೊತೆ ಮದುವೆ ಆಗಿದ್ ಹೇಗೆ, ಹಿರಿಯ ನಟಿ ಕಲ್ಪನಾ ಅವರೇ ಮುಂದೆ ನಿಂತು ಮದುವೆ ಮಾಡಿಸಿದ್ಯಾಕೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ, ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಮಾಲತಿಯವರು ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದಕ್ಕಿಂತ ನಾಟಕ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು. ಮೊದಲು ಬಣ್ಣ ಹಚ್ಚಿದ್ದು ಕೂಡ ನಾಟಕದ ಮೂಲಕವೇ. ಹೀಗಾಗಿ ಈಗಲೂ ಕೂಡ ನಾಟಕದ ಮೇಲಿನ ಅಭಿಮಾನ ಬಿಟ್ಟಿಲ್ಲ. ಆಗೊಮ್ಮೆ ಈಗೊಮ್ಮೆ ಈಗಲೂ ನಾಟಕದಲ್ಲಿ ಅಭಿನಯಿಸ್ತಾರೆ. ಇವತ್ತು ಮಾಲತಿಯವರ ಬದುಕಲ್ಲಿ ಎಲ್ಲವೂ ಇದೆ. ಮಕ್ಕಳು ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಆದ್ರೆ ಒಂದು ಕಾಲದಲ್ಲಿ ಮಾಲತಿಯವರು ಈ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದೇ ಇಂಟ್ರೆಸ್ಟಿಂಗ್. ಮಾಲತಿಯವರ ಮನೆಯಲ್ಲಿ ಯಾರೊಬ್ರು ಕೂಡ ನಟನೆ ಕಲಿತವರಲ್ಲ. ತಂದೆಗಾಗ್ಲಿ ತಾಯಿಗಾಗ್ಲಿ ನಟನೆ ಗೊತ್ತೇ ಇರ್ಲಿಲ್ಲ. ಆದ್ರೆ ಮಾಲತಿಯವರ ಪಾಲಿಗೆ ಕಲಾದೇವಿ ಕೈ ಬೀಸಿ ಕರೆದಿದ್ಲು. ಮಾಲತಿಯವರ ಹುಟ್ಟೂರು ಹುಬ್ಬಳ್ಳಿ. ಮನೆಯಲ್ಲಿ ಹೇಳ್ಕೊಳ್ಳುವಂತ ಬಡತನ ಇರ್ಲಿಲ್ಲ. ತಂದೆ ತಾಯಿ ಇಬ್ರು ಕೂಡ KSRTCಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಸಂಸಾರ ಚೆನ್ನಾಗಿ ಸಾಗ್ತಾ ಇತ್ತು. ಮಾಲತಿಯವರು ಒಟ್ಟು 5 ಜನ ಅಕ್ಕ ತಂಗಿಯರು. ಅದ್ರಲ್ಲಿ ಇಬ್ರು ಮೂರನೆಯವರು. ಸಿಕ್ಕಾಪಟ್ಟೆ ಚೂಟಿ. ಮನೆಯಲ್ಲಿದ್ದಾಗಲೆಲ್ಲ ಸದಾ ಹಾಡು ಡಾನ್ಸ್ ಅಂತ ಲವಲವಿಕೆಯಿಂದ ಇರ್ತಾ ಇದ್ರು. ಹೀಗಿರುವಾಗ ಒಂದಿನ ಇವರ ಊರಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆಗೆಲ್ಲ ಊರಲ್ಲಿ ಏನೇ ಕಾರ್ಯಕ್ರಮ ಇದ್ರು ಆ ಊರಿನ ಮಕ್ಕಳೇ ಹಾಡ್ ಹಾಡೋದು, ಡಾನ್ಸ್ ಮಾಡೋದೆಲ್ಲ ಊರಿನ ಮಕ್ಕಳೇ ಮಾಡ್ತಾ ಇದ್ರು. ಹೀಗಾಗಿ ಮಾಲತಿಯವರು ಒಂದು ಕಾರ್ಯಕ್ರಮ ಕೊಡುವಂತೆ ಮನೆಯವರು ಫೋರ್ಸ್ ಮಾಡ್ತಾರೆ. ಆಗ ಮಾಲತಿಯವರು SSLC ಓದ್ತಾ ಇದ್ರು. ಕೊನೆಗೆ ಮನೆಯವರೆಲ್ಲ ಇಷ್ಟು ಹೇಳ್ತಿದಾರಲ್ಲ ಅಂತ ತಮ್ಮ ಹೆಸರನ್ನೇ ಕೊಡ್ತಾರೆ. ಇದೇ ಟೈಮ್ ನಲ್ಲಿ ಅಣ್ಣ ಅವರ ಬಂಗಾರದ ಮನುಷ್ಯ ಸಿನಿಮಾ ದೊಡ್ಡ ಹಿಟ್ ಆಗಿತ್ತು. ಇದೇ ಸಿನಿಮಾದ ಬಾಳ ಬಂಗಾರ ನೀನು ಅನ್ನೋ ಸಾಂಗ್ ಅಂತೂ ಎಲ್ಲರ ಬಾಯಲ್ಲಿ ಗುನುಗ್ತಾ ಇತ್ತು. ಮಾಲತಿಯವರು ಕೂಡ ಇದನ್ನೇ ಹಾಡ್ತಾ ಇದ್ರು. ಹೀಗಾಗಿ ಇದೇ ಹಾಡಿಗೆ ಡಾನ್ಸ್ ಮಾಡ್ತಾರೆ. ಮಾಲತಿಯವರು ಮಾಡಿದ್ದ ಡಾನ್ಸ್ ಊರಿನ ಜನರಿಗೆ ತುಂಬಾ ಇಷ್ಟ ಆಗಿ ಹೋಗಿತ್ತು. ಅವತ್ತಿನ ಕಾರ್ಯಕ್ರಮ ಮುಗಿದು ಬೆಳಗಾಗೋದ್ರೊಳಗೆ ಕೇರಿ ತುಂಬಾ ಇವರದ್ದೇ ಮಾತು. ಮಾಲತಿ ಏನ್ ಡಾನ್ಸ್ ಮಾಡಿದ್ಲು ಗೊತ್ತಾ, ಸಿನಿಮಾದವರನ್ನ ಮೀರಿಸುವಂತೆ ಡಾನ್ಸ್ ಮಾಡಿದ್ರು ಅಂತೆಲ್ಲ ಊರಿನ ತುಂಬಾ ಸುದ್ದಿ ಆಯ್ತು. ಶಾಲೆಗೆ ಹೋದ್ರು ಇದೇ ಸುದ್ದಿ. ಇಲ್ಲಿಂದಲೇ ನಟಿ ಮಾಲತಿ ಅವರಿಗೆ ನಟನೆ ಮೇಲೆ ಆಸಕ್ತಿ ಶುರುವಾಗಿತ್ತು. ಆತ್ಮೀಯರೇ, SSLC ಮುಗಿತಾ ಇದ್ದಂತೆ ಮಾಲತಿಗೆ ನಟನೆ ಮೇಲೆ ಹುಚ್ಚು ಶುರುವಾಗುತ್ತೆ. ತಾನೊಬ್ಬ ನಟ ಆಗ್ತೀನಿ ಅಂತ ಮನೆಯವರ ಮುಂದೆ ಹೇಳ್ತಾರೆ. ಮಗಳ ಮಾತು ಕೇಳಿ ತಂದೆ ತಾಯಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಹೆತ್ತವರಿಗೆ ಮಗನನ್ನ ಒಂದೊಳ್ಳೆ ವರನ್ನ ನೋಡಿ ಮದುವೆ ಮಾಡಿಸ್ಬೇಕು ಅನ್ನೋ ಕನ್ಸು. ಯಾಕಂದ್ರೆ ಈಗಾಗಲೇ ಮದುವೆ ಮಾಡ್ಕೊಟ್ಟಿರೋ ಇಬ್ರು ಹೆಣ್ಮಕ್ಳು ಕೂಡ ಒಳ್ಳೊಳ್ಳೆ ಕಡೆ ಸೆಟಲ್ ಆಗಿದ್ರು. ಹೀಗಾಗಿ ಮಾಲತಿಯವರು ಈ ನಾಟಕ ಗೀಟಕ ಅಂತ ಹೋದ್ರೆ ಜೀವನವನ್ನ ಎಲ್ಲಿ ಹಾಳು ಮಾಡ್ಕೋತಾರೆ ಅನ್ನೋ ಭಯ ಶುರುವಾಗುತ್ತೆ. ಆದ್ರೆ ಮಾಲತಿಯವರು ಹೆತ್ತವರ ಮಾತು ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಕೊನೆಗೆ ಎಲ್ಲಾ ಅಡೆತಡೆಗಳನ್ನ ಮೀರಿ ನಾಟಕ ಕಂಪನಿಗೆ ಸೇರ್ಕೊಳ್ತಾರೆ. ಆತ್ಮೀಯರೇ, ನಾಟಕ ಮಂಡಳಿಯಲ್ಲಿ ಮಾಲತಿಯವರು ಅಭಿನಯಿಸ್ತಾ ಇದ್ದ ಟೈಮ್ ನಲ್ಲಿ ಹಿರಿಯ ನಟ ಸುಧೀರ್ ಅವರ ಪರಿಚಯ ಆಗಿತ್ತು. ಸುಧೀರ್ಗೆ ಆ ಟೈಮ್ ನಲ್ಲಿ ದೊಡ್ಡ ಹೆಸರಿತ್ತು. ಮಾಲತಿ ಆಗ ತಾನೇ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ರು. ಯಾವ ಕಾರಣಕ್ಕೆ ಇಷ್ಟ ಆದ್ರೋ ಗೊತ್ತಿಲ್ಲ, ಇಬ್ಬರ ಮಧ್ಯೆ ಪ್ರೀತಿ ಶುರುವಾಗುತ್ತೆ. ಕೊನೆಗೆ ಈ ವಿಷಯ ಕಲ್ಪನಾ ಕಿವಿಗೂ ಬೀಳುತ್ತೆ. ಹೀಗಾಗಿ ಸುಧೀರ್ ಜೊತೆ ಕಲ್ಪನಾ ಮಾತನಾಡ್ತಾರೆ. ಮಾಲತಿ ತುಂಬಾ ಪಾಪದ ಹುಡುಗಿ, ಅವರು ಬಡವರು, ಜಾತಿ ಗೀತಿ ಅಂತ ನೋಡ್ಬಾರ್ದು, ನೀವಿಬ್ರು ಮದುವೆಯಾಗಿ ಚೆನ್ನಾಗಿರ್ತೀನಿ ಅಂದ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತಾರೆ.
ಕೊನೆಗೆ ತಾವು ಹೇಳಿದಂತೆ ಸುಧೀರ್ ಹಾಗೂ ಮಾಲತಿ ಅವರ ಮದುವೆ ಮಾಡಿಸ್ತಾರೆ. ಆತ್ಮೀಯರೇ, ಇಲ್ಲಿ ಒಂದ್ ವಿಷಯ ಹೇಳಲೇಬೇಕು. ನಟ ಸುಧೀರ್ ತಮ್ಮ ಬದುಕಿನುದ್ದಕ್ಕೂ ಖಳನಟರಾಗಿ ಅಭಿನಯಿಸಿದವರು. ಅದೆಷ್ಟೋ ಸಿನಿಮಾದಲ್ಲಿ ಸಿಗರೇಟ್ ಎಣ್ಣೆ ಹೊಡೆಯೋ ಸೀನ್ ನಲ್ಲಿ ಅಭಿನಯಿಸಿದ್ದಾರೆ. ಇವರನ್ನ ನೋಡಿದ್ರೆ ಹತ್ತಾರು ದುಶ್ಚಟ ಇರಬೇಕು ಅಂದ್ಕೊಂಡವರೇ ಹೆಚ್ಚು. ಆದ್ರೆ ಸುಧೀರ್ ತಮ್ಮ ಜೀವನದಲ್ಲಿ ಒಂದ್ ತೊಟ್ಟು ಎಣ್ಣೆ ಮುಟ್ಟದವರಲ್ಲ, ತುಟಿಗೆ ಸಿಗರೇಟ್ ಅಂಟಿಸಿದವರಲ್ಲ. ಗಂಡ ಹೆಂಡತಿ ಇಬ್ರು ಮಕ್ಕಳು, ಸುಂದರ ಸಂಸಾರ. ನಟ ಸುಧೀರ್ಗೆ ಮಕ್ಕಳು ಅಂದ್ರೆ ಜೀವ. ಹೀಗಿರುವಾಗ್ಲೇ ಸುಧೀರ್ ಸಾವನ್ನಪ್ತಾರೆ. ಅವರ ಜೀವನದಲ್ಲಿ ಅಲರ್ಜಿ ಯಮನಾಗಿ ಕಾಡುತ್ತೆ. ಯಾವಾಗ ಸುಧೀರ್ ಸಾವನ್ನಪ್ತಾರೋ ಅಲ್ಲಿಂದ ಸ್ವಲ್ಪ ಕಷ್ಟದ ದಿನ ಶುರುವಾಗುತ್ತೆ. ಆಗ ಕೈ ಹಿಡಿದಿದ್ದೆ ಸುಧೀರ್ ಅವರು ತೆರೆದಿದ್ದ ಕರ್ನಾಟಕದ ಕಲಾ ವೈಭವ ನಾಟಕ ಸಂಘ. ಸುಧೀರ್ ಅವರಿಗೆ ತಮ್ಮ ನಾಟಕ ಮಂಡಳಿಯನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋ ಕನ್ಸಿತ್ತು. ಹೀಗಾಗಿಯೇ ತಮ್ಮ ಪತ್ನಿ ಹೆಸರಲ್ಲಿ ನಾಟಕ ಮಂಡಳಿ ಓಪನ್ ಮಾಡಿದ್ರು. ಯಾವಾಗ ಸುಧೀರ್ ಸಾವನ್ನಪ್ತಾರೋ ಅಲ್ಲಿಂದ ಮಾಲತಿಯವರೇ ನಾಟಕ ಸಂಘವನ್ನ ಮುಂದುವರಿಸ್ತಾರೆ. ಜೊತೆಗೆ ನಾಟಕಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ. ಇವತ್ತು ಮಾಲತಿಯವರಿಗೆ ಎಲ್ಲ ಇದೆ, ಇಬ್ರು ಮಕ್ಕಳು, ದೊಡ್ಡ ಡೈರೆಕ್ಟರ್. ಆದ್ರೆ ಇದೆಲ್ಲವನ್ನ ನೋಡ್ಕೊಳ್ಳೋದಿಕ್ಕೆ ಗಂಡ ಇಲ್ವಲ್ಲ ಅನ್ನೋ ನೋವು ಇವತ್ತಿಗೂ ಕಾಡ್ತಾ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.